ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೆ, ಸೊ ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಅದರಿಂದ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಪಾಪುನ ಊರಲ್ಲಿ ಬಿಟ್ಟಿರೋದ್ರಿಂದ ನಾವು ಭಾನುವಾರ ಊರಿಗೆ ಹೋಗಿದ್ವಿ, ಅಂದರೆ ಶನಿವಾರನೇ ಹೋಗಿದ್ವಿ ಊರಿಗೆ. ಸೊ ಇದು ಭಾನುವಾರದ ವ್ಲಾಗು. ಇನ್ನು ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಬೆಳಿಗ್ಗೆ ಅಂತೂ ಬೇಗನೆ ಎದ್ಬಿಡ್ತಾನೆ. ಊರಲ್ಲಿದ್ದರೆ ಎದ್ದಿದ ತಕ್ಷಣ ಪೂರ್ವಿಗೂ ರಜಾ ಇತ್ತು, ಸೊ ಅವನು ಇಲ್ಲೇ ಇದ್ದ ಮನೆಯಲ್ಲೇ. ಅವನು ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿಸ್ಬಿಟ್ಟು ಅವನು ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಹೋದ ಪಾಪನ. ಆಲ್ಮೋಸ್ಟ್ ಒಂದು 7 o'clock ಆಗಿತ್ತು. ಬೇಗ ಎದ್ದಿದ್ದ, ಆದರೆ ನಾನೇ ಸ್ವಲ್ಪ ಲೇಟಾಗಿ ಹೊರಗಡೆ ಬಿಟ್ಟೆ, ಏಕೆಂದರೆ ಸ್ವಲ್ಪ ಕೋಲ್ಡ್ ಇತ್ತು ಹೊರಗಡೆ ಅಂತ ಹೇಳಿಬಿಟ್ಟು. ಇನ್ನು ಅವನು ಎದ್ದಿದ ತಕ್ಷಣ ಹೊರಗಡೆ ಆಟ ಆಡೋದೇ ಆಗೋಗ್ಬಿಟ್ಟಿರುತ್ತೆ ಬೆಳಗ್ಗೆನೇ. ಇನ್ನೂ ಅವ್ರ ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ದ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹೊಲದ ಕೆಲಸ ಮಾಡೋದಕ್ಕೆ ಅಂತ ಎಲ್ಲ ಹೇಳಿಬಿಟ್ಟು ಆಳುಗಳು ಬಂದಿದ್ದರು. ಅಂದರೆ ಉಳ್ಳಿ ಹಾಕಿದ್ರು, ಅದನ್ನು ಕೊಯ್ದುಬಿಟ್ಟು ಮೆದೆ ಹಾಕೋದಿತ್ತು. ಅದರಿಂದ ಮೆದೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಮೆದೆ ಹಾಕೊಳ್ಳೋ ಜಾಗ ಎಲ್ಲನೂ. ಪಾಪುಗೆ ಅಷ್ಟರಲ್ಲಿ ದಿವ್ಯಾನೇ ಟಿಫನ್ ತಿನ್ನಿಸ್ತಾ ಇದ್ಲು ಬೆಳಗ್ಗೆ. ಇನ್ನು ಪೂರ್ವಿ ದಿವ್ಯಾಂಗಿ ಇಬ್ಬರಿಗೂ ರಜೆ ಇರೋದ್ರಿಂದ ಪಾಪುನ ನೋಡ್ಕೊತಾ ಇದ್ರು ಅವರೇ. ಮನೆಯಲ್ಲೂ ಕೆಲಸ ಆರಾಮಾಗಿ ಮಾಡ್ಕೋಬೋದಿತ್ತು, ಏಕೆಂದರೆ ಹಾಳು ಬಂದಿದ್ರಲ್ವ, ಅವ್ರಿಗೆ ಒಂದು ಟೈಮ್ ಅಡುಗೆ ಮಾಡಿಕೊಡ್ಬೇಕಾಗಿತ್ತು. ಸೊ ನಾನು ಮೊಸಪ್ಪು ಅನ್ನ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. 10 ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡಿಟ್ಬಿಡ್ಬೇಕಾಗಿತ್ತು, ಯಾಕೆಂದರೆ ಮತ್ತು ಎಂಗೇಜ್ಮೆಂಟ್ ಇತ್ತು ಊರಲ್ಲಿ. ನಾನು ವಿಜಿ ಪಾಪು ಹೋಗೋಣ ಅಂತ ರೆಡಿ ಆಗಬೇಕಿತ್ತು. ಸೊ ಅದರಿಂದ ಬೇಗನೆ ಅಡುಗೆ ಮಾಡಿಕೊಂಡೆ. ಇನ್ನು ವಿಜಿ ಮತ್ತು ಅಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡೇ ಹುರುಳಿ ಕುಯ್ಯೋದು ಅದೆಲ್ಲ ಅರೇಂಜ್ ಮಾಡ್ಕೋತಾಯಿದ್ರು ಕೆಲಸನ, ಹೊರಗಡೆ ಕೆಲಸ. ಸೊ ನಾನು ಎಲ್ಲ ಅಡುಗೆ ಮಾಡಿಕೊಂಡು ರೆಡಿ ಮಾಡಿದೆ. ಸೊ ಅದನ್ನು ಅಮ್ಮ ಹೊಲದ ಹತ್ರ ಕೆಲಸ ಮಾಡ್ತಾ ಇರೋರಿಗೆಲ್ಲ ಊಟ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಅವರು ಹೊಲದ ಹತ್ರ ಕೊಡೋಕ್ಕೆ ಅಂತ ಹೋದರು. ಇನ್ನು ನಾನು ಮನೆ ಹತ್ರ ಕೆಲಸ ಮಾಡ್ತಿದ್ದವ್ರಿಗೆ ಊಟ ಎಲ್ಲ ಬಡಿಸ್ಬಿಟ್ಟು, ಫಂಕ್ಷನ್ ಇತ್ತು ಅಂತ ಹೇಳಿದ್ವಲ್ಲ, ಒಂದು 11 ಗಂಟೆನೇ ಆಗೋಯಿತು. ಸೊ ಎಂಗೇಜ್ಮೆಂಟ್ ಅಲ್ವಾ ಅಂತ ಹೇಳಿಬಿಟ್ಟು ರೆಡಿಯಾಗಿ ನಾನು ವಿಜಿ ಎಲ್ಲ ಹೊರಟ್ವಿ. ಸೊ ಎಂಗೇಜ್ಮೆಂಟು ಮುಗಿಸ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು, ನಿಜವಾಗ್ಲೂ ಚೆನ್ನಾಗಿತ್ತು ಎಂಗೇಜ್ಮೆಂಟು. ಖುಷಿ ಆಯಿತು. ಅವ್ರಿಗೂ ಒಂದು ಒಳ್ಳೆ ವಿಷಸ್ ತಿಳಿಸಿ ನಾನು ಬಂದೆ ಎಂಗೇಜ್ಮೆಂಟಿಂದ. ಅಲ್ಲಿ ಭಾನುವಾರ ಹೋಗಿದ್ದೆ ಗೊತ್ತಾಗಿಲ್ಲ, ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.